ಹೆಣ್ಣಿನ ಕನಸು 30 ನೋವಿನ ಸತ್ಯಗಳು. 1. ಹೆಣ್ಣಿಗೆ ಕನಸು ಕಟ್ಟೋ ಹಕ್ಕಿದೆ, ಆದರೆ ನಿಲ್ಲಿಸಲು ಎಲ್ಲರಿಗೂ ಅಧಿಕಾರವಿದೆ. 2. ಅವಳ ಕನಸು ಅಶ್ವಿನಿಗೆ ಹಾರುವ ಪತಂಗ, ಆದರೆ ಹಗ್ಗ ಉಳಿದವನು ಹಿಡಿದಿದ್ದಾನೆ. 3. ಹೆಣ್ಣು ಊಹಿಸಬಹುದಾದಷ್ಟು ಎತ್ತರದಲ್ಲಿ ಕನಸು ಕಟ್ಟಿ, ಆದರೆ ಕಾಲ ನೆಲದಲ್ಲಿ ಇರಬೇಕು. 4. ಹೆಣ್ಣಿಗೆ ಕನಸು ಹೇಳುವ ಮುನ್ನ ನೀನು ಹೆಂಗಸಲ್ಲ ಅನ್ನೋ ಪ್ರಶ್ನೆ ಸಿಗುತ್ತೆ. 5. ಅವಳ ಕನಸು ಅಲೆಯಂತೆ ಹಾರುತ್ತದೆ, ಆದರೆ ತೀರವಿಲ್ಲದ ನಂಬಿಕೆಗಳಲ್ಲಿ ಸತ್ತು ಹೋಗುತ್ತದೆ. 6. ಮನೆ, ಗಂಡ, ಮಕ್ಕಳು. ಅವಳ ಕನಸು ಹೀಗೆ ಮಿಕ್ಕದಾಗುತ್ತದೆ. 7. ಹೆಣ್ಣು ಹಾರಬಲ್ಲ ಚಿಟ್ಟೆ, ಆದರೆ ಮನೆಗೆ ಸೇರಬೇಕು ಅನ್ನೋ ಗಾಡಿ ತೆಗೆದುಕೊಳ್ಳುತ್ತದೆ. 8. ಅವಳ ಕನಸು ತೀರವಿಲ್ಲದ ಸಾಗರ, ಯಾರಿಗೂ ಆಳ ಕಾಣದು. 9. ಹೆಣ್ಣಿನ ಕನಸು ಅರ್ಥ ಮಾಡಿಕೊಳ್ಳೋದು, ಹೆಣ್ಣು ಎಂದಾದರೂ ಅಲ್ಲದೆ ಹೋದ್ರೂ ಸರಿ. 10. ಕನಸು ಹೆಣೆಯುವ ಮುನ್ನ ಸಾಧ್ಯವಿಲ್ಲ ಅನ್ನೋ ಶಬ್ದ ಅವಳ ಮುಂದೆ ಇಡಲಾಗುತ್ತದೆ. 11. ಮನೆ ಕೆಲಸವನ್ನೇ ಬದುಕಿನ ಗುರಿ ಎಂದು ತೋರಿಸಲಾಗುತ್ತದೆ. 12. ಅವಳ ಕನಸುಗಳಲ್ಲಿ ದಿಕ್ಕಿಲ್ಲದ ಕಾಲದ ಪಟದಲ್ಲಿ ಮೂಡಿಸಿರುತ್ತಾರೆ. 13. ಹೆಣ್ಣಿಗೆ ಕನಸು ಎನ್ನುವುದು ಹೊಸತನ, ಆದರೆ ಸಮಾಜಕ್ಕೆ ಅದು ಅಹಂಕಾರ. 14. ಕನಸುಗಳನ್ನು ಮೌನದಲ್ಲಿ ಬದುಕುವುದು ಹೆಣ್ಣಿನ ಕಲೆ. 15. ಹೃದಯದಲ್ಲಿ ಏನು ಬೇಕಾದರೂ ಅಳೆಯಬಹುದು, ಆದರೆ ಬಾಯಿಗೆ ತಂದರೆ ಅಪವಿತ್ರ. 16. ಹೆಣ್ಣಿಗೆ ಗಗನ ಸ್ಪರ್ಶಿಸಲು ರೆಕ್ಕೆ ಇದೆ, ಆದರೆ ಅವಳ ಕೈ ಕಟ್ಟಲಾಗುತ್ತದೆ. 17. ಅವಳ ಕನಸುಗಳ ಬೆಲೆ ಬದಲಿಗೆ ಹೊಣೆಗಾರಿಕೆಗಳಾಗಿ ಸೇರ್ಪಡೆಯಾಗುತ್ತದೆ. 18. ಹೆಣ್ಣು ಕನಸುಗಳನ್ನಷ್ಟೇ ನೋಡಿ ನಗುತ್ತಾಳೆ, ಏಕೆಂದರೆ ಅವು ನಿಜವಾಗುವುದರ ಭರವಸೆಯಿಲ್ಲ. 19. ಗಂಡು ಮಕ್ಕಳ ಕನಸುಗಳ ಬಗ್ಗೆ ಸಂಭ್ರಮ, ಆದರೆ ಹೆಣ್ಣಿನ ಕನಸು ಹಗುರ ಚಿಂತೆ. 20. ಹೆಣ್ಣಿಗೆ ಗುರಿ ಹೊಂದಿದರೆ ಪ್ರಶ್ನೆ, ನೀನು ಯಾಕೆ ಇಷ್ಟೊಂದು ಆಸೆ ಇಟ್ಕೊಂಡೆ? 21. ಎಷ್ಟು ಓದಿದರೂ ಮನೆತನವನ್ನೇ ಮೊದಲ ಗುರಿ ಮಾಡಬೇಕು ಎನ್ನೋ ಬಲಾತ್ಕಾರ. 22. ಅವಳ ಕನಸು ನೋಡಿದರೆ ಸ್ವಾರ್ಥ, ದೂರು ಹೇಳಿದರೆ ಮೂರ್ಖತನ. 23. ಹೆಣ್ಣಿಗೆ ಕನಸು ಎನ್ನುವುದು ಬೆವರು ಬದಲಾಗಿ ಸಮಾನವಿಲ್ಲ. 24. ನಗುತ್ತಲೇ ಅಡುಗೆಯಲ್ಲಿ ಮಕ್ಕಳ ಹಿಂದೆ ಓಡುತ್ತಲೇ ಕನಸು ಮರೆಯುತ್ತಾಳೆ. 25. ಅವಳ ಕನಸು ತನ್ನಲ್ಲಿಯೇ ಹತ್ತಿರವಿದ್ದರೂ ದೂರವೇನೋ ಅನಿಸುತ್ತದೆ. 26. ಕನಸುಗಳನ್ನು ಬದುಕೋಕೆ ಅನುಮತಿ ಕೇಳಬೇಕು, ಈ ತಿರುವು ಹೆಣ್ಣಿಗೆ ಮಾತ್ರ. 27. ಹೆಣ್ಣು ಕನಸು ಬರೆದರೂ ಅಕ್ಷರ ಸಣ್ಣದಾಗಿಡಲು ಹೇಳುತ್ತಾರೆ. 28. ಕನಸು ಹೇಳಿದಾಗ ಇದು ಹೆಣ್ಣು ಮಕ್ಕಳದ ಅಲ್ಲ ಅನ್ನೋ ಪ್ರತಿಕ್ರಿಯೆ ಸಿಗುತ್ತದೆ. 29. ಎದೆ ತುಂಬ ಕನಸು ಇದ್ದರೂ ಕಣ್ಣು ಯಾವತ್ತೂ ತಣಿಯುವುದಿಲ್ಲ. 30. ಹೆಣ್ಣಿನ ಕನಸು ಬೆಂಕಿಯಲ್ಲಿ ಕರಗುವ ಹೂವಿನ ಹಾಗೆ, ಅದೆಷ್ಟೇ ಸುಗಂಧವಾಗಿದ್ದರೂ ಕಾಣದು. ಹೆಣ್ಣು ಕನಸು ನೋಡುತ್ತಾಳೆ ಪ್ರತಿದಿನ, ಪ್ರತಿ ಕ್ಷಣ, ಆದರೆ ಅವಳ ಕನಸುಗಳ ಬಾಗಿಲಿಗೆ ಯಾವತ್ತೂ ಯಾರೂ ತೆರೆ ಹಿಡಿಯಲ್ಲ. ಅವಳ ಕನಸು ನೋಡಿದರೆ ಅದು ಸ್ವಪ್ನವಲ್ಲ, ಧೈರ್ಯವಾಗಿರುತ್ತದೆ. ಅದಕ್ಕೆ ಬೆನ್ನತ್ತೋಣ ಮುಚ್ಚದೆ.